ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನೋ ಒಂದು ವಿಷಯ ಹೇಳಬೇಕಾಗಿತ್ತು. ಯಾಕಂತಂದರೆ ಗಿರ್ಜಿಂಬೆ ಸ್ಟೋರಿ ಹಾಕಲಿಲ್ಲ ಅಂತಂದರೆ ತುಂಬ ಜನ ವೀಕ್ಷಕರಿಗೆ ಬೇಜಾರಾಗುತ್ತೆ. ಅದಕ್ಕೇ ಇವತ್ತು ಮತ್ತು ನಾಳೆ 2 ದಿವಸ ಬರೋದಿಲ್ಲ ಗಿರ್ಜಿಂಬೆ ಸ್ಟೋರಿ. ಹಾಗೆ ನಾಳೆ ನಾಡಿದ್ದು 2 ದಿವಸ ವೀಡಿಯೋಸ್ ಬರೋದಿಲ್ಲ. ಯಾಕಂದರೆ ನಾಡಿದ್ದಂತೂ ಬರೋದಿಲ್ಲ, ಬುಧವಾರ ಆದರೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿ ಕೇಳ್ಬೋದು ನೀವೆಲ್ಲನ. ನಮ್ಮೂರಲ್ಲಿ ಸಿಂಪಲ್ಲಾಗಿ ಕರಿಯಮ್ಮ ಅಂತ ದೇವ್ರು ಮಾಡ್ತಾರೆ ದೇವರು. ಅದಕ್ಕೋಸ್ಕರ ಮನೆಗೆಲ್ಲ ನನ್ನ ತಂಗಿರು ನಮ್ಮಮ್ಮವರು ಎಲ್ಲರೂ ಬರ್ತಾರೆ. ಅದಕ್ಕೆ ಸಿಂಪಲ್ಲಾಗಿ ಏನು ದೊಡ್ಡದಾಗೇನು ಜಾತ್ರೆ ಮಾಡ್ತಿಲ್ಲ, ದೊಡ್ಡದಾಗಿ ಮಾಡಬೇಕಾಗಿತ್ತು. ಆಲೇ ಒಂದು 6-7 ವರ್ಷ ಆಯಿತು. ಅದಕ್ಕೆ 9 ವರ್ಷಕ್ಕೆ ಜೋರಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಇವಾಗ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ನಾವು ಕೂಡ ಸಿಂಪಲ್ಲಾಗಿ ಕರಿಯಮ್ಮನ ಹಬ್ಬನ ಮಾಡ್ತಾ ಇದ್ದೀವಿ, ಕರಿಯಮ್ಮನ ಜಾತ್ರೆನ. ಅದಕ್ಕೋಸ್ಕರ 2 ದಿವಸ ವೀಡಿಯೋಸ್ ಬರೋದಿಲ್ಲ. ಎಲ್ಲರೂ ಮನೆಗೆ ಬಂದ ಮೇಲೆ ನಾವು ಅದು ಹೆಂಗೆ ವೀಡಿಯೋಸ್ ಮಾಡೋದಕ್ಕಾಗುತ್ತೆ? ತುಂಬ ಜನ ಕಮೆಂಟ್ ಮಾಡ್ತೀರಾ, ಹಾಕಲೇಬೇಕು ನೀವು ಹಾಕ್ರಿ ಅಂತ ಹೇಳಿ. ಹಾಕೋದಕ್ಕಂತ ಆಗಲ್ಲ, ಯಾಕಂದರೆ ಪಾಪು ಬೇರೆ ಇದ್ದಾಳೆ ಅಂತ ಎಲ್ರಿಗೂ ಗೊತ್ತು. ಅವಳನ್ನ ಹಿಡ್ಕೊಂಡು ಮನೆ ಕೆಲಸ ಬೇರೆ ಇರುತ್ತೆ. ಎಲ್ಲ ಹಬ್ಬ ಅಂದಮೇಲೆ ಎಲ್ಲ ಮನೆಗೆ ತಿಕ್ಕೋದು ತೊಳೆಯೋದು ಎಲ್ಲ ಕೆಲಸಗಳು ಜಾಸ್ತಿ ಅಲ್ಲ. ಅದಕ್ಕೆ ಎಲ್ಲ ಕೆಲಸಗಳು ಬೇರೆ ಇರುತ್ತೆ. ಅದಕ್ಕೆ ಇವತ್ತು ನಾನು ಆದಷ್ಟು ಇವೇ 4 ಜನ ಹೆಣ್ಮಕ್ಳು ಸ್ಟೋರಿ 8 ಸ್ಟೋರಿ ಹಾಕಿದ್ದೀನಿ ಕಷ್ಟಪಟ್ಟು. ಇವು 8 ಸ್ಟೋರಿ ಬರ್ತವೆ, ಗಿರ್ಜಿಂಬೆ ಸ್ಟೋರಿ ಮಾತ್ರ ಬರೋದಿಲ್ಲ. ಯಾಕಂದರೆ ಕೆಲಸಗಳು ಜಾಸ್ತಿ. ನಾಳೆ ನಾಡಿದ್ದು 2 ದಿವಸ ವೀಡಿಯೋಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. 2 ದಿವಸ ಹಾಕೋದಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ನಮ್ಮ ವೀಕ್ಷಕರ ಹತ್ರ ಕೇಳ್ಕೊಳ್ತೀನಿ. ಯಾಕಂದರೆ ಫ್ಯಾಮಿಲಿ ಅಂದಮೇಲೆ ಈ ಥರ ಎಲ್ಲ ಹಬ್ಬ ಏನಾದರೂ ಮಾಡಿದ್ರೆ ಅಲ್ವಾ, ದಿನಾನು ಕೆಲಸ ಇದ್ದೇ ಇರುತ್ತೆ. ಆದರೆ ಇಂಥ ಸಮಯದಲ್ಲಿ ಹಬ್ಬ ಏನಾದರೂ ಇದ್ದಾಗ ನಾವು ಮಾಡಬೇಕಂತ ಟ್ರೈ ಮಾಡಿದ್ರೂ ಆಗೋದಿಲ್ಲ. ಯಾಕಂತಂದರೆ ಫ್ಯಾಮಿಲಿ ಅಂದಮೇಲೆ ಈ ಥರ ಎಲ್ಲ ಬರ್ತಾ ಇರ್ತಾವಲ್ಲ, ಫ್ಯಾಮಿಲಿ ಇರೋರಿಗೆಲ್ಲ ಅರ್ಥ ಆಗುತ್ತೆ. ಒಬ್ಬೊಬ್ರು ಇಲ್ಲ ನಮ್ಗೆ ಹಾಕ್ಲೇಬೇಕು ಅಂತಾರೆ. ಯಾಕಂದರೆ ತುಂಬ ಅಡಿಟ್ ಆಗಿರ್ತಾರಲ್ಲ, ಕತೆ ಏನಾಯಿತು ಅಂತ ಹೇಳಿ ಕೆಲವರಿಗೆ ಕುತೂಹಲ ಜಾಸ್ತಿ. ಅದಕ್ಕೆ ಕಮೆಂಟ್ಗಳು ಮಾಡ್ತಾ ಇರ್ತೀರಾ. ನಿಮ್ಮ ಕಮೆಂಟಿಂದ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ಪಾಪು ಬೇರೆ ಇದ್ದಾಳೆ, ಲಾಕ್ ಚಾನಲ್ ಬೇರೆ ಮಾಡಿದ್ದೀನಿ. ಅದನ್ನು ಬೇರೆನೇ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಲ್ಲ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಕಮೆಂಟ್ಗಳಿಗೆ. ಅವಳು ಬೇರೆ ನೋಡ್ಕೋಬೇಕು, ತುಂಬ ತೀಡ್ಕೆ. ಇವಾಗ ಬೇರೆ ದೇಕತ್ ಕಲ್ತಿದ್ದಾಳೆ ನನ್ನ ಮಗಳು. ಸ್ವಲ್ಪ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾಳೆ. ಸುಮ್ಮನೆ ಹೋಗಿ ಅದು ಇದು ಎಳಿತಿರ್ತಾಳೆ. ಅದಕ್ಕೆ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗ್ತೈತೆ. ಅದರಲ್ಲೂ ಕಷ್ಟಪಟ್ಟು ಬೆಳಗ್ಗೆ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ಎಲ್ಲೂ 5 ನಿಮಿಷ ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ವೀಕ್ಷಕ, ನಾನು 2 ದಿವಸ ಬರೋಲ್ಲ ಅಂತೇಳಿ ಅದಕ್ಕೆ ನನಗೆ ಮುಂಚಿತವಾಗಿ ಎಲ್ಲ ನಮ್ಮ ವೀಕ್ಷಕರಿಗೂ ಹೇಳ್ತೀನಿ. ಯಾಕಂದರೆ ಬೇಜಾರಾಗ್ಬಿಡ್ತೀರಾ, ನೀವು ಹೇಳಬೇಕು ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ. ಅದಕ್ಕೆ ಮುಂಚಿತವಾಗಿಯೇ ಹೇಳ್ತಾ ಇದ್ದೀನಿ. ಮತ್ತು ನಾಳೆ ನಾಡಿದ್ದು ಬರೋದಿಲ್ಲ ವೀಡಿಯೋಸು. ಡೈಲಿ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅವ್ರ ಹೆಸರು ಎಲ್ಲ ತುಂಬ ಚೆನ್ನಾಗಿ ಗೊತ್ತೈತೆ. ಎಲ್ಲರೂ ಯಾರ್ಯಾರು ಮಾಡ್ತೀರಾ ಅವರೆಲ್ಲ ನನಗೆ ಇಂಥವರೇ ಡೈಲಿ ಕಮೆಂಟ್ ಮಾಡ್ತೀರಾ. ಒಂದೊಂದು ವೀಡಿಯೋಸ್ಗೆ 2-3 ಕಮೆಂಟ್ಸ್ಗಳು ಮಾಡ್ತಾ ಇರ್ತೀರಿ. ಇಷ್ಟು ಪೇಷನ್ಸಿಂದನ ಕಥೆಯಲ್ಲಿ ಮುಳುಗೋಗಿ ಕತೆ ಬಗ್ಗೆ ಮಾಡ್ತಾರೆ ಹೊರತು ಬೇರೆ ಯಾರ ಬಗ್ಗೆನೂ ಕೆಟ್ಟದಂಗೆ ಮಾಡಲ್ಲ. ಕಥೆಯಲ್ಲಿ ಕೆಟ್ಟವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಒಳ್ಳೆಯವ್ರ ಬಗ್ಗೆ ಒಳ್ಳೆ ರೀತಿ ಕಮೆಂಟ್ ಮಾಡ್ತಾರೆ. ಕತೆ ಬಗ್ಗೆ ಏನೇ ನಾವು ಕಮೆಂಟ್ ಮಾಡಿದ್ರು ನಾವೇನು ಅಂದ್ಕೊಳ್ಳೋದಿಲ್ಲ. ಆದರೆ ಇದು ಹೊರಗಿನವ್ರು ಯಾರಾದ್ರೂ ವರ್ಸ್ಟ್ ಸ್ಟೋರಿ ಅದು ಇದು ಅಂತ ಹೇಳಿ ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಮಾಡ್ತಿರಲ್ಲ, ಅಂಥರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಥೆಯಲ್ಲಿ ಮುಳುಗೋಗಿ ಕತೆ ಬಗ್ಗೆ ಮಾಡ್ತಿರ್ತೀರಲ್ಲ, ಅದ್ರ ಬಗ್ಗೆ ಮಾತ್ರ ನಾವೇನು ಅಂದ್ಕೊಳ್ಳೋದಿಲ್ಲ. ಕಥೆಯಲ್ಲಿ ಯಾಕಂದರೆ ಅಷ್ಟು ಮುಳುಗೋಗಿರ್ತಾರೆ ಅವರು. ಕಥೆಯಲ್ಲಿ ಏನಾಗ್ಬೋದು, ಏನು ಇಂಥವ್ರಿಗೆ ಹಿಂಗೆ ಆಗಬೇಕು ಅಂತೇಳಿ ಕಥೆಯಲ್ಲಿ ಮುಳುಗೋಗಿರ್ತಾರಲ್ಲ, ಅದಕ್ಕೆ ಆ ರೀತಿ ಕಮೆಂಟ್ ಮಾಡ್ತೀರಾ. ಅಷ್ಟೇ. ಅದರೆಲ್ಲ ಏನು ಕತೆ ಬಗ್ಗೆ ತಪ್ಪಾಗಿ ಕಮೆಂಟ್ ಮಾಡಿದ್ರೆ ಏನೋ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಹಾಗೆ ಮತ್ತು ಇನ್ನೂ ತುಂಬ ಜನ ಕೇಳ್ತಾ ಇದ್ರಿ ಗಿರ್ಜಿಂಬೆ ಸ್ಟೋರಿ ಹಾಕ್ರಿ ಇನ್ನೂ ಹೆಚ್ಚಾಗಿ ಅಂತ. ದಯವಿಟ್ಟು ಇನ್ನೂ ನನ್ನ ಮಗಳು ದೊಡ್ಡಳಾಗತ್ತಕ್ಕ ಹಾಕೋದಕ್ಕಂತೂ ಆಗೋದಿಲ್ಲ ನನಗೆ. ಇವಾಗಲೇ ಇಷ್ಟು ಸ್ಟೋರಿ ಮಾಡ್ತಾ ಇರೋದು ತುಂಬ ಕಷ್ಟ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಕಷ್ಟ ಆಗ್ತೈತೆ. ಅದರಲ್ಲೂ ನಾನು ಕಂಟಿನ್ಯೂಸ್ ಆಗಿ ಇಷ್ಟು ಹಾಕಿದ್ದೀನಿ ಅಂದಮೇಲೆ ಅಷ್ಟು ಹಾಕಿದ್ರೇನೆ ನಮ್ಮ ವೀಕ್ಷಕರು ತುಂಬ ಜನ ಇಲ್ಲಾಂದರೆ ಕಮೆಂಟ್ ಮಾಡ್ತೀರಾ ಅಂತೇಳಿ ತುಂಬ ಅಂದರೆ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು 2 ದಿವಸ ಬರೋದಿಲ್ಲ, ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಓರ್ಸಿ ತಮ್ಗೆ ಇನ್ನೊಂದು ಆದರೂ ಆಗಲಿ. ನಾನು ನೋಡ್ಕೊಂತೀನಿ. ನಾನು ನೀನು ಇಬ್ಬರನ್ನು ನೋಡ್ಕೊಂಬ ನಂಗೆ. ಆದರೂ ಆಗಲಿ. ಓರ್ಸಿ ತಮ್ಮನು ನಮ್ಮ ಋತಮ್ಮಂದು ಒಂದೇ ತಡಿ ಆಗುತ್ತೆ ನಮ್ಮ. ಒಂದೇ ಸತಿ ಆಗುತ್ತೆ. ಇನ್ನು ಮುಂದೆ ಆಗುತ್ತೆ ನೋಡಮ್ಮ. ಋತಮ್ಮ 7 ಸಣ್ಣ ಅಲ್ವೇ, ನಾವಂತೂ ಚಿಕ್ಕ ವಯಸ್ಸಿಗೆ ಋತಮ್ಮನ ಮದುವೆ ಮಾಡಿದ್ದ ತಮ್ಮ. ಏನು ಮಾಡ್ತೀಯ ಹೋಗತ್ತ. ನಾವು ಇನ್ನು ಓದಮ್ಮ ಅಂದ್ವಿ, ಓದಲಿಲ್ಲ. 18 ವರ್ಷಕ್ಕೆ ಮದುವೆ ಮಾಡಿ ಇವತ್ತು. ನಾವು ಓದಬೇಕಾಗಿತ್ತು ಹಂಗೆ. ಇವರು ವರ್ಷಿತಮ್ಮ ಎಲ್ಲ ನಾವು ಓದಿ ಚೆನ್ನಾಗಿ ಅವ್ರ ಕೆಲಸ ತಗೊಂಡ್ರಲ್ಲ, ಅದಕ್ಕೆ ಅದು ಬೇರೆ ಪಿಳ್ಳಿನ ಶಾನೆ ದಿನಕ್ಕೆ ಕತ್ತೇಳಮ್ಮ. ಪಿಳ್ಳಿ ಇವಾಗ ಒಂದು 6-7 ವರ್ಷ ಇದೆ ನಮ್ಮ. 6-7 ವರ್ಷ ಏನು ಅಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್
ಅದು ಎಷ್ಟು ವರ್ಷ ಪಾಲ ಇವಾಗ 6ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇರಬೇಕು. ಅಲ್ಲೇ ದೊಡ್ಡದು ಗೊಟ್ಟು ಗೊತ್ತಾಗಲ್ಲ ಏನಿಲ್ಲ. ಎಟ್ಟೆಟ ಏನೋ ಅಮ್ಮಂಗಾಗುತ್ತೆ ಆದರೂ ಆಗಲಿ ಬಿಡು. ಹೋಗಿದ್ದ ಮರುತಮ್ಮ ಏನೂ ಇಲ್ಲ. ಇಲ್ಲೇ ಸುಮ್ಮನೆ ಹಿಂಗೆ ಓಡಾಡ್ಕೊಂಬಂದೆ ಕಣಜ. ಊಟ ಮಾಡಿದ್ನ ವಾಕ್ ಮಾಡ್ಕೊಂಬಂದೆ. ಡಾಕ್ಟ್ರು ವಾಕ್ ಮಾಡು ಅಂತ ಹೇಳಿದ್ರ ವಾಕ್ ಮಾಡ್ಕೊಂಡು ಸ್ನೇಹನ ಮಾತಾಡಿಸ್ಕೊಂಡು ಬಂದೆ. ಅಲ್ಲ ಕಣೆ ಇವಳೆ ಋತ ಪಿಳೆದು ಏನು ಮಾಡ್ಕೊಂಡ್ರ ಸುಪ್ಪಿದ ಏನು ಮಾಡ್ಕೊಂಡ್ರು ಇವಾಗ? ಅದನ್ನ ಅಪರಾಧನ ಯಶು ಮೇಲೆ ಹಾಕ್ತಾ ಇದ್ದಾರೆ. ಅವ್ರ ಅಮ್ಮ ಮಾತ್ರ ಒಪ್ಕೊಂತಿಲ್ಲ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೈತೆ. ನಾನು ಹೋಗಿದ್ದೆ ಎದ್ದಾಗ ಆ ಹುಡುಗ ನನಗೆ ಗೊತ್ತೇ ಇಲ್ಲ, ನಾನು ಇದನ್ನ ಇಂಥ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತೇವೆ. ಅವರು ಎದುರಿಸ್ತಾ ಇದ್ದಾರೆ, ಏನಾರ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಇವ್ರು ಅದಕ್ಕೆ ನಾನು ಅಂಥ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇವ್ರ ಅಮ್ಮ ನೀನು ಏನಾರ ಮಾಡಿದ್ರಿ ಅವಳ ಪಾಪ ನಾವೇ ಮದುವೆ ಮಾಡ್ಕೊಂಬನ ಅಂತ ಹೇಳ್ತಾ ಇದ್ದಾಳೆ ಲಕ್ಕಮ್ಮ. ಒಳ್ಳೆ ಕಣಮ್ಮ ಪಾಪ ಲಕ್ಕಮ್ಮ ಒಳ್ಳೆ ಬೋಲು ಮ್ಯಾರಿದ್ಲ ಅಂದರೆ ಯಪ್ಪ ನಮ್ಮ ಮಕ್ಕಳೇನೋ ಹಿಂಗೆ ಮಾಡಿದರೆ ನಮಗಂತೂ ಬೋಲು ಬೈವಾಗದಮ್ಮ. ಹೆಂಗ ಇವಂಥವೆಲ್ಲ ಆಗಲಿಲ್ಲಮ್ಮ. ಏನೋ ಇಷ್ಟಪಟ್ಟರು ಇಂಥರ್ನ ಇಷ್ಟಪಟ್ಟಿದ್ದೀವಿ ಅಂತ ಹೇಳಿರು ಆದ್ರತ್ತ ಇಷ್ಟಪಡೋದೇನೋ ಪಟ್ಟರು ಅದ್ರಾಗೇನು ತಪ್ಪಿಲ್ಲ ಅಂದ್ರೆ ಇಂಥ ಕೆಲಸ ಮಾಡ್ಕೋಬಾರ್ದು. ಅಲ್ಲ ಅದು ಅಂಥ ವಯಸ್ಸಿನಾಗ ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಲವ್ ಪವು ಎಲ್ಲನ. ಆದರೆ ಇಂಥದ್ದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಮದುವೆಗಿನ್ನ ಮುಂಚೆ ನೋಡಿ ಇವಾಗ 5 ತಿಂಗಳು ಬಸ್ ಅಂತಂದರೆ ಏನೋ ಏನು ಅಂತಾರೆ. ಹೇಳು. ಅಯ್ಯೋ ಅದ್ಯಾರು ಇವಾಗೆಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ ಊರಾಗೆಲ್ಲನ ಥೂ ಅಂತ ಉಗುಳ್ತಾರ ಹುಡುಗಿ. ನಾವು ಅರ್ಧ ಬಟ್ಟೆ ಹಾಕ್ಯಂಡು ಓಡಾಡೋಣ ಊರಾಗೆಲ್ಲನ ಏನು ಸ್ಟೈಲ್ ಮಾಡೋದು. ಅವು ಹಾಕ್ಯಂಬ್ಲಿ ಅಂತ ಬಟ್ಟೆ ಏನು ಹಾಕ್ಯಂಬಲ್ಲ ಅಂತಲ್ಲ. ಇವಾಗೆಲ್ಲ ಪ್ಯಾಸನಾಗ ಹಾಕ್ಯಂಬ್ತಾರೆ ಸೆಂತಂಟಿ. ಅದು ಎಲ್ಲಿ ಹಾಕ್ಯಬೇಕು ಅಲ್ಲಿ ಹಾಕ್ಯಬೇಕು. ಇಲ್ಲೆಲ್ಲ ಹಾಕ್ಯಂಡ್ರೆ ಆಗುತ್ತೆ. ಎಲ್ಲನ ಟೂರು ಪಾರು ಹೋಗಿತ್ತಾಗ ಎಲ್ಲನ ಹೊರಗಿನ ಊರಿನ ಹೋಗಿತ್ತಾಗೆ ಹಾಕ್ಯಬೇಕು. ಸುಮ್ಮನೆ ನಮ್ಗೆ ಹೆಂಗೆ ಬೇಕಂಗೆ ಆಡೋದಲ್ಲ. ಸುಮ್ಮನೆ ಹೆಂಗೆ ಬೇಕಂಗೆ ಆಡಿ ಇಲ್ಲದೆಲ್ಲ ಯಾಕಮ್ಮ ಇಷ್ಟೊಂದು ರಿಸ್ಕ್ ತಗೋಬೇಕು. ಹಿಂಗೆ ಮಾಡಬಾರ್ದು ಹೇಳ ಹುಡುಗಿ ಏನೇ ಅಂದ್ರು. ಎಷ್ಟಾನ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಮತ್ತೆ ಎಲ್ಲರೂ ಹಂಗೆ ಎಂಬುದು. ಹುಡುಗಿ ಬೈವಿ ಇರ್ತಿರ್ಲಿಲ್ಲ ಬೈವಾಗಿಲ್ಲ ಅಂತ. ಅಯ್ಯೋ ನನ್ನಂತೂ ಚಿಕ್ಕ ವಯಸ್ಸಿಗೆ ಮದುವೆ ಆದ್ಲು ಅಂತೇಳಿ ಆಡ್ಕೊಂಬಳು. ನೋಡು ಯಾವಾಗ್ಲೂ ಮುಸ್ರೆ ತೊಳ್ಕೊಂಡು ಕಸ ಹೊಡ್ಕೊಂಡು ನಿನ್ನಿದೆ ಬೆಲ್ಸ ಇನ್ನು ನಿನ್ನ ಮದುವೆ ಆಗಂತ ವಯಸ್ಸಲ್ಲ ಅಂಬೋದಾರ ಅಮ್ಮಯ್ಯ. ನೀನು ಯಾಕೆ ಈ ವಯಸ್ಸಿಗೆ ಆದಮ್ಮ ಮದುವೆನ ಅಂತ. ಏನು ಮಾಡೋಣ ನಮ್ಮ ಮನೆಗೆ 18 ವರ್ಷ ತುಂಬ್ತಿದಂಗೆ ಮಾಡಿದ್ರು ಅನ್ನ. ಈಗ ಗೊತ್ತಾಗುತ್ತಕ್ಕ. ಅಮ್ಮಗೆ ಹೇಳ್ತಿದ್ಲಲ್ಲ ಈಗ ಗೊತ್ತಾಗ್ತೈತಿ. ಈಗ ಅಯ್ಯೋ ಕಲಮನ ಮಗಳು ಆಸೆ ಅಂತ ಸುಮ್ಕಿರು. ಬಾರಮ್ಮ ಊಟ ಬರುತ್ತಮ್ಮ. ಬಾ ನೀನು ಟೈಮಿ ಸರಿಯಾಗಿ ಉಂಬಲ್ ಕಣ. ಉಂಬದೇ ಇಲ್ಲ ಕಣ ಶಾಂತಿ ಆಂಟಿ. ಇವಳು ಉಂದಂಗೆ ಅರ್ಧ ಖಾಲಿ ಮಾಡ್ಕೊಂತಾಳೆ. ಬಾ ಇಲ್ಲಿ ಬಾ. ಸರಿ ಅಮ್ಮ ಉಣ್ತೀನಿ ಅವಳು. ಇವಾಗ ಯಾರು ಬಾಯಾಗ ನೋಡಿದ್ರು ಅದೇ ಮಾತು, ಬರೀ ಸುಪ್ಪಿದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಯಾರು ಬಾಯಾಗ ನೋಡಿರೋ ಸುಪ್ಪಿದೆ ಮಾತು. ಎಲ್ಲರೂ ಮಾತಾಡ್ತಾರೆ ನಮ್ಮ ಊರಾಗಿ. ಅಯ್ಯೋ ಹಿಂಗೆ ಮೆರಿಯಕ್ಕೆ ಬಿಟ್ಟಿದ್ಕೆ ಸರಿಯಾಗಾಯ್ತು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಇವಾಗ ನೋಡಿ ಅಂಥದ್ದಾಯ್ತು. ಹುಡುಗಿ ಬೈವಾಗಿರ್ಬೇಕಾಗಿತ್ತು. ಏನೇ ಅಂದ್ರೂ ಸ್ವಲ್ಪ ಬೈವಾಗಿರ್ಬೇಕಾಗಿತ್ತು. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.